ಎರಡೋಣದ ಶ್ರೀ ಸಿದ್ದರಾಮೇಶ್ವರ ಗುರುಮಠದಿಂದ ಭೂಕೈಲಾಸ ಕ್ಷೇತ್ರ ಶ್ರೀ ಅಮರೇಶ್ವರ ದೇವಸ್ಥಾನದವರೆಗೆ ಭಕ್ತಿಭಾವದ ಪಾದಯಾತ್ರೆ. ಎರಡೋಣ ಪುಣ್ಯಮಯ ಕ್ಷೇತ್ರ ಶ್ರೀ ಸಿದ್ದರಾಮೇಶ್ವರ ಗುರುಮಠ. ಎರಡೋಣದ ಪವಿತ್ರ ಭೂಮಿಯಲ್ಲಿ ನೆಲೆಸಿರುವ ಸದ್ಗುರು ಶ್ರೀ ಮುರುಗೇಂದ್ರ ಶಿವಯೋಗಿಗಳ ದಿವ್ಯಶಕ್ತಿ ಹಾಗೂ ಭವ್ಯ ಪರಂಪರೆಯ ಸಂಕೇತವಾಗಿ ಶ್ರಾವಣ ಮಾಸದ ಪ್ರಯುಕ್ತ 17ನೇ ವರ್ಷದ ಪಾರಂಪರಿಕ ಪಾದಯಾತ್ರೆ ಭಕ್ತಿಭಾವದಿಂದ ನೆರವೇರಿತು. ಶ್ರಾವಣ ಮಾಸದ ಮೊದಲನೇ ಸೋಮವಾರದಂದು ಶ್ರೀ ಸಿದ್ದರಾಮೇಶ್ವರ ಗುರುಮಠದಿಂದ ಭೂಕೈಲಾಸ ಸುಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಅಮರೇಶ್ವರ ದೇವಸ್ಥಾನದ ಸನ್ನಿಧಿವರೆಗೆ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ನೇತೃತ್ವದಲ್ಲಿ ಸಾವಿರಾರು ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಲೋಕ ಕಲ್ಯಾಣ, ದೀನದಲಿತರ ಒಳಿತಿಗಾಗಿ ಹಾಗೂ ರೈತರ ಹಿತಕ್ಕಾಗಿ ಸತತ 17 ವರ್ಷಗಳಿಂದ ಈ ಪಾರಂಪರಿಕ ಪಾದಯಾತ್ರೆಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ವರ್ಷದಿಂದ ವರ್ಷಕ್ಕೆ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿದ್ದು, ಈ ಬಾರಿ ಸಹಸ್ರಾರು ಭಕ್ತರು ಭಕ್ತಿಗೀತೆಗಳು, ಜಯಘೋಷಗಳು ಹಾಗೂ ಶಿವನಾಮ ಸ್ಮರಣೆಯೊಂದಿಗೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು. ಶ್ರೀ ಸಿದ್ದರಾಮೇಶ್ವರ ಗುರುಮಠದಿಂದ ಆರಂಭಗೊಂಡ ಪಾದಯಾತ್ರೆ ಭಕ್ತರ ಉತ್ಸಾಹದೊಂದಿಗೆ ಶ್ರೀ ಅಮರೇಶ್ವರ ದೇವಸ್ಥಾನದ ಸನ್ನಿಧಿಗೆ ತಲುಪಿತು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಶ್ರೀ ಅಮರೇಶ್ವರನ ದರ್ಶನ ಪಡೆದು ವಿಶೇಷ ಪೂಜಾ ಪುನಸ್ಕಾರಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತರಿಗಾಗಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿ ಶ್ರೀ ಅಮರೇಶ್ವರನ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಶ್ರೀ ಮುರುಗೇಂದ್ರ ಶಿವಯೋಗಿಗಳಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು. ಧರ್ಮ, ಭಕ್ತಿ, ಮಾನವೀಯತೆ, ಲೋಕ ಕಲ್ಯಾಣ ಹಾಗೂ ಸಮಾಜದ ಒಳಿತಿನ ಕುರಿತು ಶ್ರೀಗಳು ಭಕ್ತರಿಗೆ ಸಂದೇಶ ನೀಡಿದರು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಸಹಸ್ರಾರು ಭಕ್ತರನ್ನುದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಶ್ರೀ ಸಿದ್ದರಾಮೇಶ್ವರ ಹಾಗೂ ಭೂಕೈಲಾಸ ಸುಕ್ಷೇತ್ರ ಶ್ರೀ ಅಮರೇಶ್ವರನ ಕೃಪೆಯಿಂದ ನಾಡಿನ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ದೊರೆಯಲಿ, ರೈತರು, ಕಾರ್ಮಿಕರು, ದೀನದಲಿತರು ಸೇರಿದಂತೆ ಪ್ರತಿಯೊಬ್ಬರ ಬಾಳು ಹಸನಾಗಲಿ ಎಂದು ಆಶಿಸಿದರು. 17 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಈ ಪಾರಂಪರಿಕ ಪಾದಯಾತ್ರೆ ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಭಕ್ತಿ, ಸೇವೆ, ಲೋಕ ಕಲ್ಯಾಣ ಮತ್ತು ಸಾಮಾಜಿಕ ಒಳಿತಿನ ಸಂದೇಶ ಸಾರುವ ಪವಿತ್ರ ಯಾತ್ರೆಯಾಗಿ ಭಕ್ತರ ಗಮನ ಸೆಳೆಯುತ್ತಿದೆ. ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಮಾರ್ಗದರ್ಶನದಲ್ಲಿ ನಡೆದ ಈ ಪಾದಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಶ್ರೀ ಅಮರೇಶ್ವರನ ದರ್ಶನ ಪಡೆದು ಪುನೀತರಾದರು. ಭಕ್ತಿಯ ಹೆಜ್ಜೆ, ಸೇವೆಯ ಸಂಕಲ್ಪ, ಲೋಕ ಕಲ್ಯಾಣದ ಆಶಯ. ಶ್ರೀ ಅಮರೇಶ್ವರನ ಕೃಪೆ ಸದಾ ಸರ್ವರ ಮೇಲಿರಲಿ ಎಂಬ ಪ್ರಾರ್ಥನೆಯೊಂದಿಗೆ 17ನೇ ವರ್ಷದ ಪಾರಂಪರಿಕ ಪಾದಯಾತ್ರೆ ಸಂಪನ್ನಗೊಂಡಿತು. ಪಾದಯಾತ್ರೆ ಪಾದಯಾತ್ರೆ ಸದ್ಗುರು ಮುರುಗೇಂದ್ರ ಶಿವಯೋಗಿಗಳ ಪಾದಯಾತ್ರೆ. ಲೋಕ ಕಲ್ಯಾಣಕ್ಕಾಗಿ ನಡೆದ ಪಾದಯಾತ್ರೆ, ಭಕ್ತರ ಮಳಿಗೆ ಬೆಳಪಾದ ಬಡೆ ಪ್ರಯಾತ್ರೆ. ಶಿವಯೋಗಿಗಳೇ ನಮ್ಮ ಸದ್ಗುರುವೇ, ಶ್ರಾವಣ ಮಾಸದ ಶುಭ ದಿನದಲ್ಲಿ ಗುರುವಿನ ನಾಮವ ಜಪಿಸುತ್ತಲಿ, ಎರಡೋಣದ ಪುಣ್ಯ ಭೂಮಿಯಲ್ಲಿ ಭಕ್ತಿಯ ಜ್ಯೋತಿಯು ಬೆಳಗಿತಲಿ. ಶ್ರೀ ಸಿದ್ದರಾಮೇಶ್ವರ ಗುರುಮಠದಿಂದ ಪವಿತ್ರ ಹೆಜ್ಜೆಗಳು ಹೊರಟವಯ್ಯ, ಗುರುವಿನ ಕೃಪೆಯನ್ನು ಹೊತ್ತುಕೊಂಡು ಸಾವಿರಾರು ಭಕ್ತರು ನಡೆದಾರಯ್ಯ. ಪಾದಯಾತ್ರೆ 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 ಸದ್ಗುರು ಮುರುಗೇಂದ್ರ ಶಿವಯೋಗಿಗಳ ಪಾದಯಾತ್ರೆ. ಲೋಕ ಕಲ್ಯಾಣಕ್ಕಾಗಿ ನಡೆದ ಪಾದಯಾತ್ರೆ, ಭಕ್ತರ ಮನದಲ್ಲಿ ಮೂಡಿದ ಭಕ್ತಿಯ ಯಾತ್ರೆ.
ಅರಸನಾಗಿ ದುಡಿಯುವ ಜನರ ಬಾಳು ಬೆಳಗಲಿ ಎಲಮನೆಯಲ್ಲೂ ಶಾಂತಿ ನೆಲೆಸಲಿ ಪಾದಯಾತ್ರೆ 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 ಸದ್ಗುರು ಮುರುಗೆಂದ ಶಿವಯೋಗಿಗಳ ಪಾದಯಾತ್ರೆ ಎರಡೋಣದಿಂದ ಅಮರೇಶ್ವರನ ಸನ್ನಿಧಿಗೆ ಭಕ್ತಿಯ ಭಾವದಿ ಸಾಗಿದ ಪವಿತ್ರ ಯಾತ್ರೆ ಗುರುವಿನ ನಾಮವ ಹಾಡೋಣ ಬನ್ನಿ ಗುರುವಿನ ಪಾದವ ಸೇರೋಣ ಬನ್ನಿ ಲೋಕ ಕಲಿಯಾಣ ಮಾಯಾರಿಯಲಿ ಸದ್ಗುರುವಿನ ಕೃಪೆಯ ಪಡೆಯೋಣ ಬನ್ನಿ ಓಂ ಶ್ರೀ ಮುರುಗೆಂದ ಶಿವಯೋಗಿಗಳೇ ಶರಣಂ ಓಂ ಶ್ರೀ ಸಿದ್ದರಾಮೇಶ್ವರ ಗುರುವೇ ಶರಣಂ ಓಂ ಶ್ರೀ ಗುರುಗುಂಟ ಅಮರೇಶ್ವರನೇ ಶರಣಂ ಮುರುಬೇಂದ್ರ ಮುರುಬೇಂದ್ರ ಶಿವಯೋಗಿ ಮುರುಬೇಂದ್ರ ನಮ್ಮ ಕಣ್ಣೀರ ಒರೆಸುವ ಕರುಣಾಮಯ ಗುರುವೇ ನಮ್ಮ ಬಾಳಿಗೆ ಬೆಳಕಾದ ಮುರುಬೇಂದ್ರ ಶರಣು ಶರಣು ಮುರುಬೇಂದ್ರ ಶರಣು ಶರಣು ಶಿವಯೋಗಿ ಎರಡೋಣದ ಪುಣ್ಯ ಭೂಮಿಯಲ್ಲಿ ನೆಲೆಸಿರುವ ಕರುಣಾಮೂರ್ತಿ ಚಿನ್ನದ ಭೂಮಿಯ ಮಡಿಲಿನಲ್ಲಿ ಚಿಗುರಿದ ದಿವ್ಯ ಜ್ಯೋತಿಯೇ ಎರಡೊಣದ ಪವಿತ್ರಾಲದಲ್ಲಿ ಶಿವಯೋಗಿಯಾಗಿ ಬಂದೆಯೇ ಕರೆದರೆ ಓಡಿ ಬರುವ ಕರುಣೆಯ ಕಡಲಾದೆಯೇ ಕಣ್ಣೀರ ಹನಿಯ ಕಂಡ ಕ್ಷಣವೇ ಕೈ ಹಿಡಿದು ನಡೆಸುವೆಯೇ ಮುರುಗೇಂದ್ರ ನೀನೆ ನಮ್ಮ ಮನದ ದೀಪ ನೀನೆ ನಮ್ಮ ಜೀವದ ಉಸಿರ ನೀನೆ ನಮ್ಮ ಬದುಕಿನ ದಾರಿಯ ಶ್ರೀ ಸಿದ್ದರಾಮೇಶ್ವರ ಗುರು ಮಠದ ಬಾಗಿಲಿಗೆ ಬಂದ ಭಕ್ತರಿಗೆ ಖಾಲಿ ಕೈಯಲ್ಲಿ ಬಂದರೂ ಗುರುವೆ ಕೃಪೆಯ ವರವನ್ನು ನೀಡುವೆ ನಿನ್ನ ಪಾದದ ಧೂಳೊಂದು ಸಾಕು ಬದುಕಿನ ನೋವು ಮರೆಯಲು ನಿನ್ನ ನಾಮದ ಜಪವೊಂದು ಸಾಕು ಕತ್ತಲ ದಾರಿ ಬೆಳಗಲು ತಾಯಿಯಾಗಿ ಮುದ್ದಿಸುವೆ ತಂದೆಯಾಗಿ ಕಾಯುವೆ ಗುರುವಾಗಿಲನ ಬರೀರುವೆ ದೇವರಾಗಿ ವರವ ನೀಡುವೆ ನಿನ್ನ ನಾಮವೇ ನಮ್ಮ ಶಕ್ತಿ ನಿನ್ನ ಕೃಪೆಯೇ ನಮ್ಮ ಭಕ್ತಿ ನಿನ್ನ ಪಾದವೇ ನಮ್ಮ ಮುಕ್ತಿ ಬೆಳಗಿನ ಸೂರ್ಯನ ಕಿರಣದಂತೆ ನಿನ್ನ ಕರುಣೆ ಹರಡಲಿ ಕತ್ತಲೆಯಾದ ಬದುಕಿನ ದಾರಿಯಲಿ ನಿನ್ನ ನಾಮವೇ ಬೆಳಗಲಿ ಬೇಡಿದ ಭಕ್ತನ ಬೇಡಿಕೆಯ ಕೇಳಿ ಬರಿದ ಮನಕ್ಕೆ ನೆಮ್ಮದಿ ನೀಡುವೆ ಕಷ್ಟದ ಹೊತ್ತಲಿ ಕೈ ಹಿಡಿದು ಭಯ ಪರಬೇರಲು ಎಂದು ನೀಡುವೆ
ಜಪಿಸಿದ ಭಕ್ತಲಿಗೆ ಎಂದಿಗೂ ಭಯವಿಲ್ಲ ಗುರುವೇ. ನಿನ್ನ ನೆರಳಲಿ ನಿಂತ ಜೀವಕ್ಕೆ ಯಾವುದು ಅಸಾಧ್ಯವಲ್ಲ ಗುರುವೇ. ಶರಣು ಶರಣು ಮುರುಗೇಂದ್ರ, ಶರಣು ಶರಣು ಕರುಣಾಮಯ, ಶರಣು ಶರಣು ಶಿವಯೋಗಿ, ನಮ್ಮ ಪಾಲಿನ ಆರಾಧ್ಯ ದೈವ. ಅನ್ನದಾಸೋಹದ ಪವಿತ್ರ ಮಖದಲ್ಲಿ ಅನ್ನವೇ ಪ್ರಸಾದವಾಯಿತು. ಹಸಿದವರ ಹೊಟ್ಟೆ ತುಂಬಿಸಿದಾಗ ಯುರಿದು ಹೃದಯ ನಗಿತು. ಒಂದು ತುತ್ತಿನ ಅನ್ನದಲ್ಲೂ ನಿನ್ನ ಕರುಣೆ ಕಾಣುತ್ತಿದೆ. ನಿನ್ನ ಮಠದ ದಾಸೋಹದಿಂದ ಪುಣ್ಯದ ಹೊಳೆ ಹರಿಯುತ್ತಿದೆ. ಒಂದು ಗೋತ ನೀನೆ ಗುರುವೇ, ಅಭಯದ ನೀನೆ, ಭಕ್ತರ ಪಾಲಿನ ವರದಾದ್ರ ನೀನೆ, ಕರುಣಾಮಯ ಮುರುಗೇಂದ್ರ ನೀನೆ. ಅನ್ನದಲ್ಲೂ ನಿನ್ನ ರೂಪ, ಅಭಯದಲ್ಲೂ ನಿನ್ನ ರೂಪ, ಭಕ್ತಿಯಲ್ಲೂ ನಿನ್ನ ರೂಪ. ಹೊಲದಲ್ಲಿ ಬೀಜ ಬಿತ್ತುವ ರೈತನಿಗೆ ನಿನ್ನ ಕೃಪೆಯ ಮಳೆಯಾಗಲಿ. ನಿನ್ನ ಪಾದದ ಧೂಳಿಗೆ ಶಡರ ನೀ ನಮ್ಮ ಬದುಕನ್ನು ಅನ್ನಿಸಿದೆವು. ನೀನೆ ಬಾಲಿ ದಿನಗುದಿ, ನೀನೆ ನಂಬ ಉಸಿವಯ್ಯ, ನಿನಗಿರುವ ನೀಲ ಗುರು ದೇವ್ಯಾಯೇ ನಮ್ಮವೇ ಬಡಿಯ. ಗಿತ್ತಾದ ಎತ್ತುವ ಕೈರೇನೆ, ಕತ್ತಾದ ಬೊರಸುವ ಕರುಣೆ ನೀನೆ, ಕತ್ತಲಲ್ಲಿ ದಾರಿ ಕೈಗಿಸುವ ನಮ್ಮ ಬದುಕಿನ ಜಾತಿ ನೀನೆ. ಮುರುಗೇಂದ್ರ ಮುರುಗೇಂದ್ರ, ನಿನ್ನ ನಾಮವ ಕೂದಿದರೆ ಗುರು ನೋವು ದೂರವಾದುವುದು. ಪುಣ್ಯ ನಿನ್ನ ಪಾದವ ನಿನ್ನೆ ಬೆಲೆ ಕಲಿದ ಮದುಕು ಹಸಿರಾಗುವುದೀ. ನಮ್ಮ ಹೃದಯದ ಕವ ನೀನೇ, ನಮ್ಮ ಕಣ್ಣೀರ. ಪಾದಯಾತ್ರೆ ಪಾದಯಾತ್ರೆ, ಸದ್ಗುರು ಮುರುಗೇಂದ್ರ ಶಿವಯೋಗಿಗಳ ಪಾದಯಾತ್ರೆ. ಲೋಕ ಕಲ್ಯಾಣಕ್ಕಾಗಿ ನಡೆದ ಪಾದಯಾತ್ರೆ, ಭುಕ್ಕರ ಮಳಿಗೆ ಬೆಳಪಾದ ಬಡಿತ ಯಾತ್ರೆ. ಶಿವಯೋಗಿಗಳೇ ನಮ್ಮ ಸದ್ಗುರುವೇ, ಶ್ರಾವಣ ಮಾಸದ ಶುಭ ದಿನದಲ್ಲಿ ಗುರುವಿನ ನಾಮವ ಜಪಿಸುತ್ತಲಿ, ಎರಡೋಣದ ಪುಣ್ಯ ಭೂಮಿಯಲ್ಲಿ ಭಕ್ತಿಯ ಜ್ಯೋತಿಯು ಬೆಳಗಿತಲಿ. ಶ್ರೀ ಸಿದ್ದರಾಮೇಶ್ವರ ಗುರುಮಠದಿಂದ ಪವಿತ್ರ ಹೆಜ್ಜೆಗಳು ಹೊರಟವಯ್ಯ. ಗುರುವಿನ ಕೃಪೆಯನ್ನು ಹೊತ್ತುಕೊಂಡು ಸಾವಿರಾರು ಭಕ್ತರು ನಡೆದಾರಯ್ಯ. ಪಾದಯಾತ್ರೆ 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 ಪಾದಯಾತ್ರೆ, ಸದ್ಗುರು ಮುರುಗೇಂದ್ರ ಶಿವಯೋಗಿಗಳ ಪಾದಯಾತ್ರೆ. ಲೋಕ
ದೀನದಲಿತರ ಬಾಳು ಬೆಳಗಲಿ, ರೈತರ ಬದುಕು ಹಸನಾಗಲಿ, ಕಷ್ಟ ಕಣ್ಣೀರು ದೂರವಾಗಲಿ, ಗುರುವಿನ ಕರುಣೆ ಎಲ್ಲರ ಮೇಲಿರಲಿ. ಬರಿದಾದ ಮನಗಳಿಗೆ ಭರವಸೆ ನೀಡಿ, ಬಾಲಿನ ದಾರಿಗೆ ಬೆಳಕಾಗಿ ಬಂದು, ಗುರುವಿನ ಪಾದವ ನೆನೆಯುತ್ತ ನಡೆದ ಈ ಯಾತ್ರೆಯು ಪಾವನ ಯಾತ್ರೆಯಯ್ಯ. ಸಹಸ್ರಾರು ಭಕ್ತರ ಹೆಜ್ಜೆಯ ಸದ್ದು, ಗುರುವಿನ ನಾಮದ ಘೋಷ ಮೊಳಗಿತು. ಮುರುಗೇಂದ್ರ ಶಿವಯೋಗಿ ಎಂಬ ನಾಮ ಭಕ್ತರ ಹೃದಯದಲ್ಲಿ ನಾದವಾಯಿತು. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರಾರು ಭಕ್ತರ ಸಂಗಮವಿದು. ಗುರುವಿನ ದರ್ಶನ ಪಡೆಯುವ ಹಂಬಲದಿ ಭಕ್ತಿಯ ಸಾಗರವೇ ಹರಿಯಿತು. ಶ್ರೀ ಗುರುಗುಂಟ ಅಮರೇಶ್ವರನ ಪವಿತ್ರ ಸನ್ನಿಧಿಯ ಕಡೆಗೆ ನಡೆದು ಗುರುವಿನ ಪಾದಮೊಡೆನೆಯುತ್ತ ಭಕ್ತರು ಸಾಗಿದರು ಭಕ್ತಿಯಲ್ಲಿ ಮುಳುಗಿ. ಅಮರೇಶ್ವರನ ಸನ್ನಿಧಿ ಸೇರಿ ಹೃದಯದ ಬೇಡಿಕೆ ಅರ್ಪಿಸಿದಾಗ ಗುರುವಿನ ಕರುಣೆಯ ಕಿರಣಗಳಿಂದ ಬಾಳಿನ ಕತ್ತಲೆಯು ಮಾಯವಾಯಿತೀಯ. ಓ ಗುರುದೇವ, ಗುರುಗೇಂದ್ರ ಶಿವಯೋಗಿ, ನಿನ್ನ ನಾಮವೇ ನಮ್ಮ ಉಸಿರು, ನಿನ್ನ ಪಾದವೇ ನಮ್ಮ ದಾರಿ, ನಿನ್ನ ಕೃಪೆಯಮ್ಮ ಬದುಕು. ಲೋಕ ಕಲ್ಯಾಣವಾಗಲೇ, ನಾಡಿನ ರೈತರ ಬದುಕು ಹಸನಾಗಿ, ದುಡಿಯುವ ಜನರ ಬಾಳು ಬೆಳಗಲಿ, ಎಲ ಮನೆಯಲ್ಲೂ ಶಾಂತಿ ನೆಲೆಸಲಿ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.